ವೆಲ್ಕಮ್ ಟು ದ ವೈಶ್ವೇ ವ್ಲಾಗ್. ಇವತ್ತಿನ ವಿಡಿಯೋದಾಗ ಶೇಂಗಾ ಮತ್ತು ಎಲ್ಲ ಥರ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ಒಂದು ಉಂಡೆ ಮತ್ತು ಚಿಕ್ಕಿ ಮಾಡೋದನ್ನು ತೋರಿಸ್ತೀನಿ. ನಡೀರಿ ಇದನ್ನು ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ಇದನ್ನು ಮಾಡೋಕ್ಕೆ ಗೋಡಂಬಿ, ಬಾದಾಮಿ, ಅಂಟು, ಕೊಬ್ಬರಿ, ಗಸಗಸೆ, ಖರ್ಜೂರ, ಏಲಕ್ಕಿ, ಶುಂಠಿ, ಎಳ್ಳು ಇವೆಲ್ಲನೂ ಬೇಕಾಗುತ್ತೆ. ಎಳ್ಳನ್ನು ಮತ್ತು ಶೇಂಗಾನ ಹುರಿದು ತಕ್ಕೋಬೇಕು. ಉಳ್ಕಿದ್ದೆಲ್ಲ ಡ್ರೈ ಫ್ರೂಟ್ಸನ್ನು ಕರ್ಕೋಬೇಕು ತುಪ್ಪದೊಳಗೆ. ಫಸ್ಟಿಗೆ ನಾವು ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸನ್ನು ಕರೆದು ತಕ್ಕೋಬೇಕು. ನಾನಿಲ್ಲಿ ಯೂಸ್ ಮಾಡಕತ್ತಿದ್ದು ಪ್ಯೂರ್ ಶುಂಠಿ. ಅದನ್ನು ಫಸ್ಟ್ ಕುಟ್ಕೋಬೇಕು. ಕುಟ್ಕೊಂಡು ಆದಮೇಲೆ ಕರಿಬೇಕು ತುಪ್ಪದೊಳಗೆ ಹಾಕಿ. ನಾನಿಲ್ಲಿ ಉಂಡೆ ಮತ್ತು ಚಿಕ್ಕಿ ಎರಡೂ ಮಾಡೋದು ತೋರಿಸ್ತೀನಿ. ಅರ್ಧ ಪೋರ್ಷನ್ ಮಾಡಿ ಒಂಥರ ಉಂಡೆ ಮಾಡೋದು ತೋರಿಸ್ತೀನಿ. ಅರ್ಧ ಪೋರ್ಷನ್ನಾಗ ಚಿಕ್ಕಿ ಮಾಡೋದು ತೋರಿಸ್ತೀನಿ. ಇದನ್ನು ಪ್ರೋಟೀನ್ ಉಂಡೆನೇ ಅಂತಲೇ ಕರಿಬೋದು. ಫಸ್ಟ್ ಉಂಡೆ ಮಾಡೋಕ್ಕೆ ನಾವು ಏನು ಮಿಕ್ಸಿ ಮಾಡ್ಕೊಂಡಿರ್ತಿಲ್ವ ಪೌಡ್ರು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಇದರಿಂದ ಉಂಡೆ ರೆಡಿ ಆಗುತ್ತೆ. ಚಿಕ್ಕಿ ಮಾಡೋದು ತೋರಿಸ್ತೀನಿ ನೆಕ್ಸ್ಟ್. ಈಗ ಚಿಕ್ಕಿ ಮಾಡೋಕ್ಕೆ ಒಂದು ಅರ್ಧ ಪೋರ್ಷನ್ ನಾವು ಉಳಿಸ್ಕೊಂಡಿನಿ. ಒಂದು ಪಾತ್ರೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಲ್ಲ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಬೆಲ್ಲ ಕರೆಸ್ಕೋಬೇಕು. ಉಂಡೆ ಪಾಕ ತೊಗೋಬಾರ್ದು, ಸ್ವಲ್ಪ ಮೆತ್ತಗೆ ಇರಬೇಕು. ಆಮೇಲೆ ಮಾಡ್ಕೊಂಡಿರೋ ಪೌಡ್ರೆಲ್ಲ ಅದ್ರೊಳಗೆ ಹಾಕಿ ಕಲಸಿ ಪ್ಲೇಟಿಗೆ ಒಂದು ತುಪ್ಪ ಹಚ್ಚಿ ಆ ಪೌಡ್ರ್ ಹಾಕಿ ತಟ್ಕೊಂಡು ನಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಒಳಗೆ ಕಟ್ ಮಾಡ್ಕೊಂಡ್ರೆ ಚಿಕ್ಕಿ ರೆಡಿ ಆಗ್ತಾವೆ. ಒಂದು ಸತಿ ಈ ರೆಸಿಪಿ ಟ್ರೈ ಮಾಡಿ ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ.